ಅಷ್ಟೇ. ನೀವು ಒಟ್ಟು ತಿನ್ನೋ ಥರ ಮಾಡ್ಕೊತೀರಾ. ನಿಮ್ಗೆ ಸೆಲೆಬ್ರಿಟಿಯಲ್ಲಿ ಯಾರಾದರೂ ಕ್ರಶ್ ಇದ್ದಾರಾ? ಇದ್ದಾರೆ. ಯಾರು? ಎಷ್ಟು ಕ್ರಶ್? ರಮ್ಯಾ ಅವರು. ಈಗಲೂ ಈಗ ನಿಶ್ವಿಕಾ ನಾಯ್ಡು ಅವರು. ನೀವು ತುಂಬ ಲೇಜಿನ ಆ್ಯಕ್ಟಿವಾ? ಕೆಲಸ ಇದ್ರೆ ಫುಲ್ ಆಕ್ಟಿವ್, ಹೈಪರ್ ಆಕ್ಟಿವ್. 24 hours ಹಿಂಗೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಕೆಲಸನೇ ಇಲ್ಲ ಅಂದರೆ ಫುಲ್ಲು ಸಿನಿಮಾ ನೋಡ್ಕೊಂಡು ಸೀರೀಸ್ ನೋಡ್ಕೊಂಡು ಒಂದೇ ಕಡೆ ಮಲ್ಕೊಂಡ್ಬಿಡ್ತೀನಿ. ಓಕೆ, ಅಂದರೆ ಏನೋ ಒಂದು ರಜೆ ಇತ್ತು ಅಂದರೆ ಫುಲ್ ಮಲ್ಕೋತೀರಾ? ಫುಲ್ ಮಲ್ಕೊಳ್ಳೋದು, ಸುಮ್ಮನೆ ಮಲ್ಕೊಳ್ಳಲ್ಲ, ಸಿನಿಮಾ ನೋಡ್ಕೊಂಡು ಮಲ್ಕೊಂಡು ಹಾಗೆ. ಅವಾಗ ಲೇಜಿ ಅನ್ಸುತ್ತೆ ಅಷ್ಟೇ. ಹಾಂ, ಅವಾಗ. ಬಟ್ ಕೆಲಸ ಪಟ್ಟಂತ ಬಂದರೆ ಪಟ್ಟಂತ ಎದ್ದು ಕೆಲಸ, ಅವಾಗ ಫುಲ್ ಆ್ಯಕ್ಟಿವ್ ಆಗಿ. ಓಕೆ, ನಿಮಗೂ ಅದೇ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಕೇಳೋಣ. ಅಂದರೆ ಲಾಸ್ಟಿಂದ ಬರ್ತೀರಾ? ಓಕೆ ಓಕೆ. ಅದೇ, ನೀವು ಯಾರಾದರೂ ನಿಮ್ಮ ಹತ್ರ ಬಂದು ನಂಬರ್ ಕೇಳಿದಾಗ ನಿಮ್ಮ ನಂಬರ್ ಕೊಡದೆ ರಾಂಗ್ ನಂಬರ್ ಕೊಟ್ಟು ಬಂದಿದ್ದೀರಾ? ಇಲ್ಲ, ರಾಂಗ್ ನಂಬರ್ ಕೊಡೋದು ಅರ್ಥನೇ ಇಲ್ಲ. ಯಾಕಂದರೆ ಬ್ಲಾಕಿಂಗ್ ಆಪ್ಷನ್ ಇದೆ. ಏನಾದರೂ ತೊಂದರೆ ಕೊಟ್ಟರೆ ವಿ ಕ್ಯಾನ್ ಬ್ಲಾಕ್ ಇಟ್ ಅಲ್ವಾ. ಸೊ ಆ ಥರ ಏನು ನಂಬರ್ಸ್ ಏನು ಕೇಳಿಲ್ಲ ಇದುವರೆಗೂ ಯಾರು. ಕೇಳಿಲ್ಲ. ಕೇಳಿದರೆ ಇನ್ಸ್ಟಾಗ್ರಾಮ್ DM ಅಲ್ಲಿ ಕೇಳಿರ್ತಾರೆ. ಸಾರಿ, ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತೀವಿ. ಹಂಗೆ ಹೇಳಿರ್ತೀರಾ. ನಿಮ್ಗೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದೆಯಾ? ಇಲ್ಲ, ನನ್ನ ಮೇಲಲ್ಲ, ಅವ್ರು ಕೇಳ್ತಾ ಇರೋದು. ರಿಯಲ್ ಲೈಫಲ್ಲಿ ಕ್ರಶಸ್ ಎಲ್ಲ ಆಗಿದೆ. ಕ್ರಶಸ್ ಯಾವ ಟೈಮಲ್ಲಿ? ಈಗಲೂ ಆಗ್ತಾ ಇರುತ್ತೆ. ಅಂದರೆ ನೋಡಿದ ತಕ್ಷಣ ಚೆನ್ನಾಗಿದ್ರೆ, ಗುಡ್ ಲುಕಿಂಗ್ ಇದ್ರೆ ಕ್ರಶಸ್ ಆಗುತ್ತೆ. ಬಟ್ ನಾವು ಹೇಳ್ಕೊಂಡಿಲ್ಲ ಅಷ್ಟೇ ನಮ್ಗೆ ಕ್ರಶ್ ಆಗಿದೆ ಅಂತ. ಆ ಥರ ನಿಮಗೆ ಕೋಪ ಬರುತ್ತಾ? ಬರುತ್ತೆ ತುಂಬ. ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ ಬೇರೆಯವ್ರ ಹತ್ರ. ನಮ್ಗೆ ಗೊತ್ತಿರೋ ಸರ್ಕಲಲ್ಲಿ ಮಾಡ್ಕೊತೀವಿ. ಇವಾಗ ಯಾರೋ ಸೆಟ್ಟಲ್ಲಿ ಏನೋ ನಿಮ್ಗೆ ಮಿಸ್ಟೇಕ್ ಇರಲ್ಲಪ್ಪ, ಅವರಾಗೆ ಬಂದು ಏನೋ ಜಗಳ ಮಾಡ್ತಾ ಇರ್ತಾರೆ, ಅವಾಗ ಎಕ್ಸ್ಪ್ರೆಸ್ ಮಾಡ್ತೀನಿ ಚೆನ್ನಾಗಿ. ಅವಾಗ ಸರಿಯಾಗಿ ಜಗಳ ಆಡ್ತೀರಾ? ಸರಿಯಾಗಲ್ಲ, ಒಂದು ರೇಂಜಿಗೆ. ನೀವು ಬೈಯೋ ಬೈಗುಳ ಮೋಸ್ಟ್ಲಿ ಹೇಳ್ಬೋದು ಅನ್ಕೋತೀನಿ. ಯಾವ ಬೈಗುಳ ಬಳಸ್ತೀರಾ? ನೀವು ಹೇಳಕ್ಕಾಗದೇ ಇರೋ ಥರ ಬಳಸ್ತೀರಾ? ನನಗೆ ಗೊತ್ತಿಲ್ಲ, ನಾನು ನೋಡಂಗಿಲ್ಲ. ಅಂದ್ರೆ ನಿಮ್ಗೆ ಬೈದಿರ್ತಾನೆ? ಇಲ್ಲ, ನಾನು ಬೈದಿಲ್ಲ ಆ ಥರ. ಬೈಯೋದು ಕೇಳಿಸ್ಕೊಂಡಿದ್ಯಾ? ಬೇರೆಯವ್ರಿಗೆ ಬೈಯೋದು ಕೇಳಿಸ್ಕೊಂಡಿದ್ದೀನಿ. ಬೀಪ್ ಹಾಕೋ ಥರನಾ? ಬೀಪ್ ಹಾಕೋ ಥರ ಎಲ್ಲ ಹೇಳಲ್ಲ ಬಿಡಿ. ಅಜ್ಜಿ ಕುಕ್ ಮಾಡ್ತೀರಾ? ಕುಕ್ ಮಾಡ್ತೀನಿ, ಬಟ್ ಯಾರು ನಂಬಲ್ಲ ನಾನು ಕುಕ್ ಮಾಡ್ತೀನಿ ಅಂತಂದ್ರೆ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಒಂದು ರೇಂಜಿಗೆ ಮಾಡ್ತೀನಿ. ಅಲ್ಲ, ನೀವು ಮಾಡ್ಕೊಂಡು ಸೆಟ್ಟಿಗೆ ತಗೊಂಡು ಬಂದು ಕೊಟ್ಟಿದ್ರೆ ಹೇಳು ಮಗ. ಇಲ್ಲ, ಚೆನ್ನಾಗಿ ಮಾಡಿ ತಂದಿದ್ದಾಳೆ. ಎಷ್ಟೊಂದು ಸಲ ತಿಂದಿದ್ದೀವಿ. ಹೌದಾ? ಏನು ಮಾಡ್ತೀರಾ? ಚಿಕನ್ ನಾನು ಮಾಡಿದ್ರೆ ಚಿಕನ್ ಮಾಡೋದು. ಎಗ್ಗು, ಚಿಕನ್. ಈವನ್ ನಮ್ಮ ಕುಕ್ ಎಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ. ಸೊ ನಾನು ಮಾಡಿದ್ರೆ ಚಿಕನ್ನೇ ಮಾಡೋದು ವಿತ್ ಎಲ್ಲ ಹೆಲ್ಪಿಂದ. ಹಾಗಾಗಿ ಓಕೆ. ಶಾಪಿಂಗ್ ಅಂದರೆ ತುಂಬ ಇಷ್ಟ? ಅಯ್ಯೋ, ತುಂಬ ಇಷ್ಟ ನನಗೆ. ಫ್ರಸ್ಟ್ರೇಷನ್ ಆದರೆ, ಬೇಜಾರಾದಾಗ, ಮನೇಲಿ ಎಲ್ಲ ಏನು ಕೆಲಸ ಇಲ್ಲದೆ ಮನೇಲಿ ಕುತ್ಕೊಂಡು, ಮನೇಲಿದ್ದರೆ ನಾನು ಯೂಶಲಿ ನಿದ್ದೆನೇ ಮಾಡೋದು, ಏನೂ ಮಾಡಲ್ಲ. ನಿದ್ದೆ ಮಾಡಿ ಮಾಡಿ ನನಗೆ ಟಯರ್ಡ್ ಆಗುತ್ತೆ ಒಂದೊಂದ್ಸರಿ. ಆವಾಗ ಕುತ್ಕೊಂಡ್ಬಿಟ್ಟು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆ್ಯಪ್ಸ್ ಎಲ್ಲ ತೆಗೆದು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಅದು ಒಂದು ಆರ್ಡ್ರ್ ಮಾಡಿ, ಓಕೆ ಆರ್ಡ್ರ್ ಮಾಡಾದ್ಮೇಲೆ ಅದೊಂಥರ ಸುಖ. ಬರೋವರೆಗೂ ಎಕ್ಸೈಟ್ಮೆಂಟ್ ಬರ್ತಾ ಇದೆ ಅಂತ. ಅಂದರೆ ಆನ್ಲೈನ್ ಶಾಪಿಂಗ್ ಜಾಸ್ತಿನಾ ಆಫ್ಲೈನಾ? ಆನ್ಲೈನ್ ಆಬ್ವಿಯಸ್ಲಿ. ಆಫ್ಲೈನ್ ನನ್ನ ಫ್ರೆಂಡ್ಸ್ ಜೊತೆಗೆ ಶೂಟಿಂಗ್ ಇಲ್ಲ ಅಂದಾಗ ಫಸ್ಟ್ ಮಾಡೋ ಪ್ಲಾನೇ ಅದು. ನಾವು ಆಫ್ಲೈನ್ ಶಾಪಿಂಗ್ ಶೂಟಿಂಗಲ್ಲಿ ಇದ್ದಾಗ ಹಿಂಗೆ ನೋಡ್ತಾ ಕುತ್ಕೊಂಡಿರ್ತೀವಿ, ಆನ್ಲೈನ್ ಶಾಪಿಂಗೇ ಮಾಡೋದು. ಹೌದು, ಅದು ಏನೋ ಒಂದು ಲಿಂಕ್ ನೋಡ್ಕೊಂಡು ಹೋಗಿರ್ತೀವಿ, ಆ ಟೈಮಲ್ಲಿ ಬಂತು ಬಟ್ಟೆದು ಏನೋ ಶಾಪಿಂಗ್ದು ಅಂತ ಅಂದರೆ ಅದನ್ನೇ ಬ್ರೌಸ್ ಮಾಡಿ. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೈಂಡಲ್ಲಿ ಹಾಲೇ ಬಂದ್ಬಿಟ್ಟಿರ್ತದೆ. ಫೇಸ್ಬುಕ್ ಓಪನ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ರೀಡಿಂಗ್ ಬೇರೆ, ಮಿಂತ್ರಾ. ಅಂದ್ರೆ ನಾವು ಯಾವ್ದು ಜಾಸ್ತಿ ಸರ್ಚ್ ಮಾಡಿರ್ತೀವಿ, ಯಾವ್ದಾದ್ರು ಒಂದು ಪೋಸ್ಟ್ ಅಲ್ಲಿ ಟಿ ಶರ್ಟ್ ಜಾಸ್ತಿ ಹೊತ್ತು ನೋಡಿದ್ರೆ ನೆಕ್ಸ್ಟ್ ಮಿಂತ್ರಾ ರೆಕಮೆಂಡ್ ಮಾಡ್ತಾನೆ ಇರುತ್ತೆ. ಚೆನ್ನಾಗಿರೋದು ಬೇರೆ ಕಳ್ಸ್ಬಿಡ್ತಾರೆ, ಆರ್ಡರ್ ಮಾಡ್ತಾನೆ ಇರಕ್ಕ. ನೀವು ಮಾಡ್ತೀರಾ ಆನ್ಲೈನ್ ಶಾಪಿಂಗ್? ಮಾಡ್ತೀನಿ ಮೇಡಮ್. ಇವಾಗ ನೀವು ಆಕ್ಟಿವಾ ಲೇಜಿನಾ? ಅದೇ, ಕೆಲಸ ಇದ್ದಾಗ ತುಂಬಾ ಆಕ್ಟಿವ್ ಆಗಿರ್ತೀನಿ. ಸೇಮ್ ಕಾಪಿ ಮಾಡಬಾರ್ದು, ಇರೋ ವಿಷಯನೇ ಅದು ಮಾಡಬೇಕು. ಲೇಜಿ ಅಂದ್ರೆ ಅದೇ ಹೇಳ್ತೀರಲ್ಲ, ನನಗೆ ನಿದ್ದೆ ಅಂದ್ರೆ ತುಂಬಾ ಇಷ್ಟ. ನನಗೆ ಅವಾಗ ಬ್ರೇಕ್ ತಗೊಂಡು, ತುಂಬ ಬ್ಯುಸಿ ಅನ್ನೋ ಥರ ಬ್ರೇಕ್ ತೊಗೊಂಡು ಏನು ಮಾಡ್ತಾ ಇರ್ತೀನಿ ಅಂತ ನೋಡಿದ್ರೆ ಐ ವಿಲ್ ಬಿ ಸ್ಲೀಪಿಂಗ್. ಆಯಿತಾ? ನಿದ್ದೆ ಅನ್ನೋದು ತುಂಬ ಇಷ್ಟ. ಆ್ಯಂಡ್ ನಿದ್ದೆ ಮಾಡಿ ಮಾಡಿ ಮನೇಲೇ ಲಾಂಗ್ ಬ್ರೇಕ್ ಇದೆ ಅಂತಂದರೆ ಯಪ್ಪ ನನ್ನಷ್ಟು ಲೇಜಿಯೆಸ್ಟ್ ಯಾರೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಕೆಲಸ ಇದ್ದಾಗ ನಮಗೆ ಸೀರಿಯಲ್ ಶೂಟು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರತ್ತೆ ಅನಿಸುತ್ತೆ. ಬೆಳಗ್ಗೆ 5ಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಡೇ, ನೈಟ್ 9ವರೆಗೂ ಇರುತ್ತೆ. ಸೊ ಅವಾಗ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಾವು. ಸೊ ಹಾಗೆ ಒಟ್ಟು ಒಂದು ರಜೆ ಸಿಕ್ತು ಅಂದರೆ ಒಟ್ಟು ನಿದ್ದೆ ಇಂಪಾರ್ಟೆಂಟ್. ನಮ್ಮ ಆರ್ಟಿಸ್ಟಿಗೆ ಗೊತ್ತಲ್ವಾ, ನಿದ್ದೆ ಇಲ್ಲ ಅಂದರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಿದ್ದೆ ಇಂಪಾರ್ಟೆಂಟ್ ಅಂತ ನಾನು ಜಾಸ್ತಿ ನಿದ್ದೆ ಮಾಡೋದಲ್ಲ, ಫಸ್ಟೇನು ನಿದ್ದೆನೇ ಮಾಡ್ತಿದ್ದೆ. ಇವಾಗ ನೀವು ಯಾವ ರೋಲಿಗೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ನೀವು ಮಾಡಿರೋ ರೋಲ್ಸಲ್ಲಿ? ಚಿಕನ್ ರೋಲ್.
ಕ್ಯಾರೆಕ್ಟರ್ ಪಾತ್ರ. ಆಕ್ಚುಲಿ ಅದೇ ನಾನು ಹೇಳಿದ್ನಲ್ಲ, ನನಗೆ ಎಲ್ಲ ನೆಗೆಟಿವ್ ಶೇಡೇ ಬರ್ತಾ ಇದೆ. ಅಂಡ್ ಶಾರ್ಟ್ ಫಿಲ್ಮ್ ಅಲ್ಲಿ ನೋಡಿದ್ರೆ ಒಡಿಯೋದು, ಬಡಿಯೋದು, ಗುರಾಯಿಸೋದು ಅಂತೆಲ್ಲ ಹೇಳೋದೆಲ್ಲ ಇದೆಯಲ್ವಾ. ಸೊ ಇದು ಮಾಡಿ ಏನಾಗಿದೆ, ನನಗೆ ಪಾಸಿಟಿವ್ ಆಗಿ ರೋಲ್ಸ್ ಮಾಡಬೇಕು ಅಂತನೂ ಇದೆ, ಲೈಕ್ ಪಾಸಿಟಿವ್ ಆಗಿ ಲೀಡಾಗಿ ಮಾಡಬೇಕು ಅಂತನೂ ಇದೆ. ಸೊ 2025 ಅಲ್ಲಿ ಆಬ್ವಿಯಸ್ಲಿ ಇದಾಗತ್ತೆ ಅಂತ ಗೊತ್ತು, ಯಾಕಂದ್ರೆ ನಾನು ಪಾಸಿಟಿವ್ ಆಗಿ ಅಷ್ಟೇ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಮಾಡಲ್ಲ. ಹಂಗೆ ಇವಾಗ 2024ರಲ್ಲಿ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿತ್ತು ಅಂತ ಅಂದ್ರೆ ಅದು ಒಂದು 5 ರೀಸನ್ಸ್ ಹೇಳೋದಾದ್ರೆ? ಅದು ಕೆಲವೊಂದು ಹೇಳಕ್ಕಾಗಲ್ಲ ಅಂತ. ಇಲ್ಲ ಹೇಳ್ಬೋದು. ಕೆಟ್ಟ ಘಟನೆ ಆದ್ರೂ ಹೇಳ್ಬೋದು, ಹಂಚ್ಕೋಬಹುದು. ಕೆಟ್ಟ ಘಟನೆ ಅಂತ ಯಾವುದು ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ. ಒಳ್ಳೆ ಘಟನೆಗಳೇ, ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ತು. 2024ಗೆ ಪ್ರಾಜೆಕ್ಟ್ಗಳು 5 ಹೇಳ್ಬಿಡ್ಬೇಕಾಗುತ್ತೆ, ಅದೇ ಒಳ್ಳೇದು ಅಂತ. ಅದೇ ಪ್ರಾಜೆಕ್ಟ್ಸ್ ಆಯ್ತದು 5 ಅಂದ್ರೆ ಅಷ್ಟೇ ಮುಗಿತು. 5 ಸಿನಿಮಾ. ಬೇರೆ ರೀಸನ್ ಹೇಳ್ಬೇಕು. ಬೇರೆ ಹೇಳೋಣ. ಖುಷಿಯಾಗಿ ಏನಾಯ್ತು ನಿನ್ನ ಲೈಫಲ್ಲಿ? ಖುಷಿಯಾಗಿ ಆವರೇಜ್ ಇಯರ್ ಇಲ್ಲ, ಎಲ್ಲ ಖುಷಿಯಾಗಿ ಆಗಿರೋದು 2023 ಮೇಡಮ್. ಇವರೇ ನಮ್ಮ ಜೊತೆಗಿದ್ರು. ಆಕ್ಚುಲಿ ಅದನ್ನ ಹೇಳು. ಅದನ್ನ ಹೇಳಿ. ಅಲ್ಲ, ನಾನು ಭವ್ಯ 2 ಪ್ರಾಜೆಕ್ಟ್ ಮಾಡಿದ್ವಾ 2024 ಅಲ್ಲಿ. ಪಲ್ಪಿ ಪರಮೇಶ್ವರಿ ನಮ್ದು ಬಂಪರ್ ಆಫರ್, ಗೃಹ ಪ್ರವೇಶ ಜೊತೆಲೆ ಮಾಡಿದೀವಿ, ಎಲ್ಲ ಇಟ್ಟಾಗಿದೆ. ಇದು ಜಾಬ್ ಮಾರ್ಲೆ ಓಕೆ. ನಾವು 4-5 ಪ್ರಾಜೆಕ್ಟ್ ಹೋಪ್ಫುಲಿ ನಾವು ಮಾಡ್ತಾನೆ ಇರ್ತೀವಿ ಒಟ್ಟಿಗೆ. ಮುಂದೆ ಮಾಡ್ತಾನೆ ಇರ್ತೀವಿ. ನೀವು ಈ ರೀಸನ್ ಹೇಳಂಗಿಲ್ಲ, ಇದನ್ನ ಬಿಟ್ಟು 5 ರೀಸನ್ ಹೇಳ್ಬೇಕಾಗುತ್ತೆ. 5 ಆಗ್ಲಿಲ್ವಾ ಮೂರೇ ನಮ್ದು? ಹೇಳಿರೋದು, ಇನ್ನೂ 2 ಆಗಿಲ್ಲ. ನಾನಂತೂ ಎಲ್ಲಾ ಇಂಟರ್ವ್ಯೂ ಸೀರಿಯಸ್ ಆಗಿ ಮಾತಾಡಬಾರ್ದು ಅಂತಾನೆ ಡಿಸೈಡ್ ಮಾಡ್ತೀನಿ. ಫನ್ನಿಯಾಗೆ ಹೇಳ್ತೀನಿ ನಾನು. 5 ಏನ್ ಹೇಳೋದು ಮೇಡಮ್? funny ಏನ್ ಗೊತ್ತಾ, ಏನಾಗಿದೆ ನಿಮ್ ಇಲ್ಲ ಏನ್ life ಗೊತ್ತಾ, ಈಗ ಸಿನಿಮಾ ಮಾಡ್ಬೇಕು ಅಂತ ಬಂದಿರೋದು, ಅದು ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಬಂದು ಅದಾಗಿದ್ರೆ ಅದು ಖುಷಿಯಾಗಿರೋದು. ಸಿನಿಮಾಗಳೇ ಮಾಡ್ತಾ ಇರ್ಬೇಕಾದ್ರೆ ಅದೇ ನಮ್ಗೆ 5 ಖುಷಿ. ಅಲ್ಲ, ಇವಾಗ ಸಿನಿಮಾ ಬಿಟ್ಟು ಇವ್ರಿಗೆ ಏನು ಲೈಫ್? ದಿನಕರ್ ಸರ್ ಜೊತೆ ನಾನು ದಿನಕರ್ ಸರ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಆಯ್ತಪ್ಪ, ಪರ್ಸನಲ್ ಲೈಫ್ ಅಲ್ಲೂ ಏನಾದ್ರು ಒಂದು ಸಿಹಿ ಘಟನೆ ನಡೆದಿದೆ? ಈ ಗೃಹ ಪ್ರವೇಶ ಮಾಡಿದಲ್ಲ ರೀಸೆಂಟ್ ಆಗಿ, ಮನೆದು ಮೈಸೂರ್ದು. ಅದೇ ಹೇಳೋ, ಮೈಸೂರಲ್ಲಿ ಮನೆ ತಗೊಂಡ ಅವನು. ನಾನಲ್ಲ ಅಮ್ಮ, ಪ್ಲೀಸ್. ಮನೇಲಿ ನಮ್ಮ ಅಪ್ಪ ಅಮ್ಮ ಅವರು ಮೈಸೂರಲ್ಲಿ ಮನೆ ತಗೊಂಡ್ರು. ಸೊ ಅದು ಗೃಹ ಪ್ರವೇಶ ಆಯ್ತು, ಅದು ಖುಷಿ ಇದೆ ನಮ್ಮ. ಬಟ್ ಅದು ಮನೆಯವರು ತಗೊಂತಾರೆ, ಅದು ಖುಷಿ ಇದೇ ಇರ್ತದೆ. ನಾನು ತಗೋಬೇಕು ಫ್ಯೂಚರ್ ಅಲ್ಲಿ, ಅದು ಒಂದು ಡ್ರೀಮ್ ಇದೆ. ಅದು ಡ್ರೀಮ್ ತುಂಬಾ ದೊಡ್ಡದಿದೆ. ಇನ್ನೊಂದು ರೀಸನ್ 4 ಆಯ್ತು ಅಷ್ಟೇ ನೋಡಿ, ಅವರೇ ಜಾಸ್ತಿ ಇನ್ನೊಂದು ಹೇಳಿ ಬಿಡು ಭವ್ಯ. ನೀವೇ ಹೇಳ್ಬೇಕಂತೆ ಇನ್ನೊಂದು. ಶ್ರೀಭವ್ಯ ಅವ್ರು ನನ್ನ ಜೊತೆ ಯಾವಾಗ್ಲೂ ಇರ್ಬೇಕು ಅಂತ ಅನ್ಕೊಂಡಿದ್ದೆ. 2024 ಅಲ್ಲೂ ಇದ್ರು, ನೆಕ್ಸ್ಟ್ ಯಾವಾಗ್ಲೂ ಇರ್ತಾರೆ. ಅಲ್ಲ, ಒಳ್ಳೆ ವಿಷಯ ಹೇಳಿ ಅಂತ. ಅಷ್ಟೇ ಮೇಡಮ್. ಅಷ್ಟೇನಾ? ಮತ್ತೆ ಏನಾದ್ರು